Divine Grace Igniter. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಇಂದು ತಾಯಿ ಧರ್ಮಸಭೆಯು ಪಂಚಶತಮದ ಹಬ್ಬವನ್ನ ಅದ್ದೂರಿಯಿಂದ ಆಚರಿಸುತ್ತದೆ. ಆದ್ಮೇಲೆ ಒಮ್ಮೆ ಒಬ್ಬ ಕುರುಡನು ತನ್ನ ಆಪ್ತ ಸ್ನೇಹಿತನನ್ನ ಭೇಟಿ ಮಾಡಿ ಬರಲು ಹೋಗುತ್ತಾನೆ. ಆತನನ್ನ ಭೇಟಿ ಮಾಡಿ ಹಿಂತಿರುಗುವಾಗ ಬಹಳ ಕತ್ತಲಾಗಿರುತ್ತದೆ. ಆದ್ದರಿಂದ ಆತನ ಸ್ನೇಹಿತ ಆತನಿಗೆ ಚಿಮಣಿಯ ದೀಪವನ್ನು ಹಚ್ಚಿಕೊಡುತ್ತಾನೆ. ಆಗ ಕುರುಡ ಜೋರಾಗಿ ನಗಲು ಆರಂಭಿಸ್ತಾನೆ. ಯಾವ ಕಾರಣಕ್ಕಾಗಿ ನನಗೆ ಈ ದೀಪ? ನನಗೆ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಎಲ್ಲವೂ ಒಂದೇ. ಅದು ಬೆಳಗಾಗಲಿ ರಾತ್ರಿಯಾಗಲಿ ನನ್ನ ಜೀವನ ಕತ್ತಲೆಮಯವಾಗಿದೆ ಎಂದು ಹೇಳುತ್ತಾನೆ. ಆಗ ಸ್ನೇಹಿತ ಹೇಳುತ್ತಾನೆ, ಈ ದೀಪ ನಿನಗಾಗಿ ಅಲ್ಲ, ಬದಲಿಗೆ ಪರರಿಗಾಗಿ. ನೀನು ರಾತ್ರಿಯ ವೇಳೆ ಮನೆಗೆ ಹೋಗುವಾಗ ಕತ್ತಲಾಗಿರುತ್ತದೆ. ನಿನ್ನ ಬಳಿ ದೀಪವಿಲ್ಲದಿದ್ದರೆ ಇತರರು ಬಂದು ನಿನಗೆ ಡಿಕ್ಕಿ ಹೊಡೆಯಬಹುದು. ಈ ದೀಪ ನಿನಗೆ ಯಾರೂ ಡಿಕ್ಕಿ ಹೊಡೆಯದಂತೆ ಸಹಾಯ ಮಾಡುತ್ತದೆ ಎಂದು ಹೇಳುತ್ತಾನೆ. ಅದರಂತೆ ಆ ಕುರುಡ ದೀಪ ಹಿಡಿದು ಹಲವಾರು ಗಂಟೆ ರಸ್ತೆಯಲ್ಲಿ ಪ್ರಯಾಣ ಬೆಳೆಸುತ್ತಾನೆ. ಆದರೂ ಯಾರೋ ಬಂದು ಡಿಕ್ಕಿ ಹೊಡೆದು ಚರಂಡಿಯಲ್ಲಿ ಆ ಕುರುಡ ಬೀಳುತ್ತಾನೆ. ಆಗ ಆ ಕುರುಡ ಈ ವ್ಯಕ್ತಿಯ ಬಳಿ ಕೇಳುತ್ತಾನೆ, ನಿನಗೆ ಈ ದೀಪ ಕಾಣಲಿಲ್ಲವೇ? ನೀನು ನನಗೆ ಏಕೆ ಡಿಕ್ಕಿ ಹೊಡೆದೆ ಎಂದ. ಆಗ ಆ ವ್ಯಕ್ತಿ ಹೇಳುತ್ತಾನೆ, ನಿನ್ನ ದೀಪ ಯಾವಾಗಲೂ ನಂದಿ ಹೋಗಿದೆ ಎಂದು ಹೇಳುತ್ತಾನೆ. ಹೌದು ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪಂಚಶತಮದ ದಿನದಂದು ಪ್ರೇಷಿತರೆಲ್ಲರೂ ಪವಿತ್ರಾತ್ಮರ ಜ್ವಾಲೆಯ ಬೆಳಕನ್ನು ಸ್ವೀಕರಿಸಿ ಪ್ರಪಂಚದ ಮೂಲೆ ಮೂಲೆಗೆ ಹೋಗಿ ದೀಕ್ಷಾಸ್ಥಾನ ದೃಢೀಕರಣದ ಮೂಲಕ ಪವಿತ್ರಾತ್ಮರ ಬೆಳಕನ್ನ ನಮಗೆ ನೀಡುತ್ತಾರೆ. ಆ ಬೆಳಕು ನಿಜವಾಗಲೂ ಪರರಿಗೆ ಒಳಿತಾಗಿ ಬೆಳಗುತ್ತಿದೆಯೋ ಅಥವಾ ನಂದಿಸಿ ಹೋಗಿದೆಯೋ ಎಂಬ ಪ್ರಶ್ನೆಯನ್ನ ಮಾಡಬೇಕಾಗಿದೆ. ಹಾಗೂ ಈ ಪವಿತ್ರಾತ್ಮರು ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಎಂಬುದನ್ನು ಇಂದಿನ ವಾಚನಗಳು ನಮಗೆ ತಿಳಿಸುತ್ತದೆ. ಆದ್ಮೇಲೆ ಪಂಚಶತಮದ ಹಬ್ಬ ಯಹೂದ್ಯರಿಗೂ ಮತ್ತು ಕ್ರೈಸ್ತರು ಆಚರಿಸುವ ಹಬ್ಬವಾಗಿದೆ. ಆದರೆ ಕ್ರೈಸ್ತರ ಪಂಚಶತಮ ಹಬ್ಬಕ್ಕೂ ಯಹೂದ್ಯರ ಪಂಚಶತಮ ಹಬ್ಬಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಮೊದಲನೇದಾಗಿ ಯಹೂದ್ಯರ ಪಂಚಶತಮ ಹಬ್ಬದ ಬಗ್ಗೆ ಹೇಳುವುದಾದರೆ, ಪಂಚಶತಮ ಎಂದರೆ 50ನೆಯ ದಿನ. ಯಹೂದ್ಯರ ಹಬ್ಬಗಳಲ್ಲಿ ಒಂದಾಗಿದೆ. ಪ್ರತಿಯೊಬ್ಬ ಯಹೂದ್ಯ ಪುರುಷನು ಜೆರುಸಲೇಂ ದೇವಾಲಯಕ್ಕೆ ಹೋಗಿ ಅಲ್ಲಿಯ ಹಬ್ಬದಲ್ಲಿ ಪಾಲ್ಗೊಳ್ಳುವುದು ವಾಡಿಕೆಯಾಗಿತ್ತು. ಈ ಪಂಚಶತಮ ಎಂಬ ಹೆಸರು ಬರಲು ಕಾರಣವೇನೆಂದರೆ, ಪಾಸ್ಕ ಹಬ್ಬ ಮುಗಿದ 50ನೆಯ ದಿನದಂದು ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವ ಹಬ್ಬವಾಗಿತ್ತು. ಬೆಳೆಯನ್ನು ಕಟಾವು ಮಾಡಿದ ನಂತರ ಕೃತಜ್ಞತೆಯಾಗಿ ಅರ್ಪಿಸುವ ಸುಗ್ಗಿ ಹಬ್ಬ. ಸಾಮಾನ್ಯವಾಗಿ ನಮ್ಮ ಭಾರತ ದೇಶದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಸಂಕ್ರಾಂತಿ ಹಾಗೂ ಕೇರಳದಲ್ಲಿ ಓಣಂ ಹಾಗೂ ಮಂಗಳೂರಿನಲ್ಲಿ ಮೋಂತಿ ಫೆಸ್ಟ್ ಈ ರೀತಿ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವ ಹಬ್ಬವಾಗಿದೆ. ಎರಡನೆಯದಾಗಿ ಕ್ರೈಸ್ತರ ಪಂಚಶತಮದ ಹಬ್ಬದ ಬಗ್ಗೆ ಹೇಳುವುದಾದರೆ, ಪ್ರಭು ಯೇಸು ಪುನರುತ್ಥಾನರಾದ ಹಬ್ಬದ ನಂತರ 50ನೆಯ ದಿನ ಇಂದು ಯೇಸು ತಾನು ವಚನವಿತ್ತಂತೆ ಜೆರುಸಲೇಮಿನ ಮುಚ್ಚಿದ ಕದಗಳ ಹಿಂದೆ ಭಯಭೀತರಾದ ಶಿಷ್ಯರ ಮೇಲೆ ಪವಿತ್ರಾತ್ಮರನ್ನು ಕಳುಹಿಸಿದ ಪವಿತ್ರ ದಿನವಾಗಿದೆ. ಪಂಚಶತಮದ ದಿನ ಪಾಸ್ಕ ಕಾಲದ ಕೊನೆಯ ದಿನವಾದರೂ ಇದೊಂದು ನೂತನ ಅಥವಾ ಹೊಸತನದ ದಿನ, ಪವಿತ್ರ ಧರ್ಮಸಭೆಯ ಜನ್ಮದಿನ. ಪ್ರೇಷಿತರೆಲ್ಲರೂ ಭಯಭ್ರಾಂತರಾಗಿ ಇದ್ದಾಗ ಪವಿತ್ರಾತ್ಮಭರಿತರಾಗಿ ಕ್ರಿಸ್ತನ ಶುಭ ಸಂದೇಶವನ್ನು ಸಾರುತ್ತಾರೆ. ಅದರ ಪರಿಣಾಮವಾಗಿಯೇ ಪೇತ್ರನ ಪ್ರಬೋಧನೆಯಿಂದ 3,000 ಯಹೂದ್ಯರು ಕ್ರೈಸ್ತ ಧರ್ಮಕ್ಕೆ ಸೇರ್ಪಡೆಯಾಗುತ್ತಾರೆ. ಪವಿತ್ರಾತ್ಮಭರಿತರಾಗಿ ಪ್ರಪಂಚದ ಮೂಲೆ ಮೂಲೆಗೆ ಹೋಗಿ ಶುಭ ಸಂದೇಶವನ್ನ ಸಾರುತ್ತಾರೆ. ಆದ್ಮೇಲೆ ಇಂದಿನ ಮೊದಲನೇ ವಾಚನವನ್ನು ಪ್ರೇಷಿತರ ಕಾರ್ಯಕಲಾಪಗಳಿಂದ ಆರಿಸಲಾಗಿದೆ. ಪಂಚದಶಮಿಯ ಹಬ್ಬದಂದು ಭಕ್ತ ವಿಶ್ವಾಸಿಗಳೆಲ್ಲರೂ ಸಭೆ ಸೇರಿ ಕುಳಿತಿದ್ದಾಗ ಜೋರಾದ ಗಾಳಿಯಂತೆ ಬೀಸಿ ಅಗ್ನಿ ಕೆನ್ನಾಲಿಗೆಯಂತೆ ಕಾಣಿಸಿಕೊಂಡು ಪ್ರತಿಯೊಬ್ಬ ಪ್ರೇಷಿತರ ಮೇಲೂ ತಾಯಿ ಮರಿಯಮ್ಮನವರ ಮೇಲೆ ನೆಲೆಸಿದರು. ಅವರೆಲ್ಲರೂ ಪವಿತ್ರಾತ್ಮಭರಿತರಾಗಿ ಬೇರೆ ಬೇರೆ ಭಾಷೆಯಲ್ಲಿ ಮಾತನಾಡತೊಡಗಿದರು. ಜನರೆಲ್ಲರೂ ತಮ್ಮ ಮಾತೃಭಾಷೆಯಲ್ಲಿ ಪ್ರೇಷಿತರೆಲ್ಲರೂ ಮಾತನಾಡುತ್ತಿರುವುದನ್ನು ಕಂಡು ಅಚ್ಚರಿಗೊಂಡರು. ಆದ್ಮೇಲೆ ಪವಿತ್ರಾತ್ಮರ ಪ್ರಭೆಯಿಂದ ಅವರು ಬೇರೆ ಬೇರೆ ಭಾಷೆಯಲ್ಲಿ ಮಾತನಾಡತೊಡಗಿದರು. ಕ್ರಿಸ್ತನ ಶುಭ ಸಂದೇಶವನ್ನ ಸಾರಿದರು. ಅದೇ ನಾವು ಹಳೆಯ ಒಡಂಬಡಿಕೆಯಲ್ಲಿ ಬ್ಯಾಬಿಲ್ ಗೋಪುರವನ್ನ ದೇವರು ನಾಶ ಮಾಡಿದಾಗ ಅಲ್ಲೂ ಸಹ ದೇವರು ಜನರು ಬೇರೆ ಬೇರೆ ಭಾಷೆಯನ್ನ ಮಾತನಾಡುವಂತೆ ಮಾಡಿದರು. ಆದರೆ ಅದಕ್ಕೂ ಇದಕ್ಕೂ ಇರುವ ವ್ಯತ್ಯಾಸವೇನೆಂದರೆ, ಪ್ರೇಷಿತರು ಬೇರೆ ಬೇರೆ ಭಾಷೆಗಳ ಮೂಲಕ ಕ್ರಿಸ್ತನ ವಾಕ್ಯ ಸಾರಿದರು. ಆದರೆ ಹಳೆಯ ಒಡಂಬಡಿಕೆಯ ಜನರು ದೇವರಿಗಿಂತ ಮೇಲೆ ನಾವೇ ಹೋಗಬೇಕೆಂದಾಗ ಆ ಗೋಪುರವನ್ನ ನಾಶ ಮಾಡಿ ಬೇರೆ ಬೇರೆ ಭಾಷೆಗಳ ಮೂಲಕ ಯಾರಿಗೂ ಅರ್ಥವಾಗದಂತೆ ಮಾಡಿದರು.
ಆದ್ಮೇಲೆ ಇಂದು ಪವಿತ್ರಾತ್ಮರ ಮಹತ್ವ. ಆದ್ಮೇಲೆ ಇದು ಪವಿತ್ರಾತ್ಮರ ಮಹತ್ವ. ಆ ಕ್ರಿಸ್ತನ ಶ್ರೇಷ್ಠತೆಯನ್ನ ಪರರಿಗೆ ಒಳತಿಗೆ ಸಾರಲು ನಾವು ಬಳಸಬೇಕೇ ಹೊರತು ಕೆಡಕಿಗೆ ಅಲ್ಲ. ಆದ್ಮೇಲೆ ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ನಮ್ಮ ಜೀವನ ಪವಿತ್ರಾತ್ಮ ಪ್ರೇರಿತ ಜೀವನವಾಗಲು ಭರವಸೆ ನೀಡುತ್ತಿದ್ದಾರೆ. ಪಿತ ದೇವರು ನನ್ನ ಹೆಸರಿನಲ್ಲಿ ಪವಿತ್ರಾತ್ಮರನ್ನು ಕಳುಹಿಸಿಕೊಡುವರು, ಅವರು ಸದಾ ನಿಮ್ಮೊಂದಿಗೆ ಇರುವರು ಎಂಬ ಭರವಸೆಯ ಮೂಲಕ ಪವಿತ್ರಾತ್ಮರನ್ನು ಅವರ ಪ್ರೇಷಿತರಿಗೆ ನೀಡುತ್ತಾರೆ. ಆದ್ಮೇಲೆ ಪ್ರಯಾಣ ಮಾಡುವವರಿಗೆ, ವಾಹನ ಚಲಿಸುತ್ತಿರುವವರಿಗೆ ಸೂಚಕ ಫಲಕಗಳು ಮಾರ್ಗದರ್ಶನ ನೀಡುತ್ತವೆ. ಹೊರ ಹೋಗಬೇಕಾದಾಗ ಊರಿಗೆ ಎಷ್ಟು ದೂರವಿದೆ, ಎಲ್ಲಿ ತಿರುವುಗಳಿವೆ, ಎಲ್ಲಿ ಸೇತುವೆಗಳಿವೆ, ಎಲ್ಲಿ ನಿಧಾನವಾಗಿ ಹೋಗಬೇಕು, ಎಲ್ಲಿ ವಾಹನ ನಿಲ್ಲಿಸಬಾರದು, ಈ ಎಲ್ಲ ಸೂಚನೆಗಳಿಂದ ಪ್ರಯಾಣ ಸುಲಭವಾಗುತ್ತದೆ ಹಾಗೂ ಅಪಘಾತಗಳು ತಪ್ಪುತ್ತವೆ. ನಮಗೂ ಕೂಡ ನಮ್ಮ ವಯಸ್ಸಿಗೆ ತಕ್ಕಂತೆ ನಮ್ಮ ಬಾಲ್ಯದಲ್ಲಿ, ಪ್ರೌಢಾವಸ್ಥೆಯಲ್ಲಿ, ಯುವ ಪ್ರಾಯದಲ್ಲಿ, ಮಧ್ಯ ಪ್ರಾಯದಲ್ಲಿ, ವೃದ್ಧಾಪ್ಯದಲ್ಲಿ ಕೂಡ ಇತರರಿಂದ, ಹಿರಿಯರಿಂದ, ಶಿಕ್ಷಕರಿಂದ ಮಾರ್ಗದರ್ಶನ ಸಿಗುತ್ತಲೇ ಇರುತ್ತದೆ. ಕ್ರೈಸ್ತರಾದ ನಮಗೆ ವಿಶ್ವಾಸದಲ್ಲಿ ಬೇರೂರಿ ಬೆಳೆಯುವಂತೆ ಒಬ್ಬರು ನಿರಂತರ ಮಾರ್ಗದರ್ಶನವನ್ನ ಕೊಡುತ್ತಲೇ ಇದ್ದಾರೆ. ಅವರಾಗಿದ್ದಾರೆ ಪವಿತ್ರಾತ್ಮರು. ಪರಮತ್ರಿತ್ವದ ಮೂರನೆಯ ವ್ಯಕ್ತಿ, ದೇವರಾತ್ಮ, ಸತ್ಯದ ಆತ್ಮ, ಪೋಷಕರು, ನಮಗೆ ದಾರಿ ತೋರುವವರು ಅವರಾಗಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ನಾವು ನಡೆಯೋಣ. ಕೊನೆಯದಾಗಿ ಆತ್ಮರೇ, ಒಂದು ಕಾಲ್ಪನಿಕ ಕಥೆ ಹೀಗಿದೆ. ಒಮ್ಮೆ ದೇವರಿಗೂ ಮಾನವರಿಗೂ ಕಿರಿಕಿರಿಯಿಂದ ದೂರ ಹೋಗುವಂತಹ ಮನಸ್ಸಾಯಿತಂತೆ. ಮಾನವನ ನಿರಂತರ ಬೇಡಿಕೆಗಳಿಂದ ದೇವರು ಬೇಸತ್ತಿ ಹೋದರು. ಕೆಲ ದಿನಗಳ ಬಿಡುವು ಬೇಕು, ಮಾನವನ ಕೈಗೆ ತಾನು ಸಿಗಲೇಬಾರದು ಎಂದು ಆಲೋಚನೆ ದೇವರಿಗೆ ಬಂತಂತೆ. ಹೀಗಿರಲು ಸ್ವರ್ಗದಲ್ಲಿ ದೇವದೂತರೊಬ್ಬರು ಸಲಹೆ ಕೊಟ್ಟರು. ದೇವರೇ, ನೀವು ಹಿಮಾಲಯಕ್ಕೆ ಹೋಗಿ, ಅಲ್ಲಿ ನಿಮಗೆ ಯಾರೂ ತೊಂದರೆ ಕೊಡುವುದಿಲ್ಲ ಎಂದು ದೇವದೂತರು ಹೇಳಿದರು. ಆಗ ದೇವರು ಹೇಳುತ್ತಾರೆ, ಮಾನವನು ಎವರೆಸ್ಟ್ ಶಿಖರವನ್ನೇ ಹತ್ತಿದ್ದಾನೆ. ನಾನು ಆ ಎವರೆಸ್ಟ್ ಶಿಖರಕ್ಕೆ ಹೋದರೆ ಅಥವಾ ಆ ಒಂದು ಎವರೆಸ್ಟ್ ಬೆಟ್ಟಕ್ಕೆ ಹೋದರೆ ಅಲ್ಲಿಯೂ ಸಹ ಮನುಷ್ಯ ಬರ್ತಾನೆ ಎಂದು ಹೇಳುತ್ತಾರೆ. ನೀವು ಆಳವಾದ ಸಾಗರಕ್ಕೆ ಹೋಗಿ, ಪೆಸಿಫಿಕ್ ಸಾಗರಕ್ಕೆ ಹೋಗಿ ಎಂದು ಮತ್ತೊಬ್ಬ ದೇವದೂತರು ಹೇಳುತ್ತಾರೆ. ಆಗ ದೇವರು ಹೇಳುತ್ತಾರೆ, ಮನುಷ್ಯನಿಗೆ ಆಳ ಸಾಗರ ಸಾಮಾನ್ಯವಾಗಿದೆಯೇ, ಅಲ್ಲಿಯೂ ಸಹ ಅವರು ಬರ್ತಾರೆ ಎಂದು ಹೇಳುತ್ತಾರೆ. ಇನ್ನೊಬ್ಬ ದೇವದೂತರು ಹೇಳುತ್ತಾರೆ, ನೀವು ದಟ್ಟನೆಯ ಅಮೆಜಾನ್ ಕಾಡಿಗೆ ಹೋಗಿರಿ. ಆಗ ದೇವರು ಹೇಳ್ತಾರೆ, ಕೆಲವರ ವಾಸವೇ ಕಾಡಿನಲ್ಲಿ ಇದೆ ಎನ್ನುತ್ತಾರೆ. ಬುದ್ಧಿವಂತ ದೇವದೂತನೊಬ್ಬ ಹೇಳುತ್ತಾರೆ, ನೀವು ಮಾನವನ ಹೃದಯದಲ್ಲಿ ಯಾಕೆ ಹೋಗಿ ನೆಲೆಸಬಾರದೆಂದು. ಆಗ ದೇವರು ನಕ್ಕಿ ಹೇಳುತ್ತಾರೆ, ಹೌದು, ಮಾನವನ ಹೃದಯದಲ್ಲಿ ಮಾತ್ರ ನಾನು ನೆಮ್ಮದಿಯಾಗಿ ಇರಬಹುದು, ಏಕೆಂದರೆ ಜನರು ನನ್ನನ್ನು ಅವರ ಹೃದಯದಲ್ಲಿ ಗುರುತಿಸುವುದೇ ಇಲ್ಲ. ಆದ್ಮೇಲೆ ಪ್ರಭು ಯೇಸು ನಮ್ಮೆಲ್ಲರ ಹೃದಯದಲ್ಲಿ ನೆಲೆಸಿದ್ದಾರೆ. ಆತ್ಮದ ರೂಪದಲ್ಲಿ, ಪವಿತ್ರಾತ್ಮರ ರೂಪದಲ್ಲಿ ಆ ಆತ್ಮನಿಗೆ ಪ್ರಾಮುಖ್ಯತೆಯನ್ನ ನೀಡಿದ್ದೇನೆಯೇ? ನನ್ನ ಹೃದಯವನ್ನು ಶುದ್ಧವಾಗಿ ಇಟ್ಟುಕೊಂಡಿದ್ದೇನೆಯೇ ಎಂಬ ಪ್ರಶ್ನೆಯನ್ನ ಮಾಡಬೇಕಾಗಿದೆ. ಆಮೆನ್. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.